ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಒಂದು ಅಡ್ವಾನ್ಸ್ ಟಾಪಿಕ್ ಅಂದರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂಥದ್ದು, ಪ್ರೊಫೆಷನಲ್ ಇಂಗ್ಲೀಷಿಗೆ ಬೇಕಾಗಿರುವಂಥದ್ದು ಅಥವಾ ಬಿಸ್ನೆಸ್ ಇಂಗ್ಲೀಷಿಗೆ ಬೇಕಾಗಿರುವಂಥದ್ದು. ಸಾಮಾನ್ಯವಾಗಿ ನೀವೆಲ್ಲ ನ್ಯೂಸ್ ಪೇಪರ್ ಓದಬೇಕಾದ್ರೆ ಅಥವಾ ಟಿವಿ ನ್ಯೂಸ್ ನೋಡಬೇಕಾದ್ರೆ, ಇಂಗ್ಲೀಷ್ ನ್ಯೂಸ್ ನೋಡಬೇಕಾದ್ರೆ ಅಥವಾ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದಬೇಕಾದ್ರೆ ಅದರಲ್ಲಿ ಕೆಲವು ಪದಗಳು ನಿಮಗೆ ಅರ್ಥ ಆಗೋದಿಲ್ಲ. ಓಕೆ, ಅದನ್ನು ಯಾಕೆ ಅರ್ಥ ಆಗೋದಿಲ್ಲ ಅನ್ನೋ ಕಾರಣ ಇದೆ. ಏಕೆಂದರೆ ಅದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷಲ್ಲಿರುತ್ತೆ, ಪ್ರೊಫೆಷನಲ್ ಲೆವೆಲ್ ಇರುತ್ತೆ, ಅಕಾಡೆಮಿಕ್ ಲೆವೆಲಲ್ಲಿರುತ್ತೆ, ಸೊಫಿಸ್ಟಿಕೇಟೆಡ್ ಇಂಗ್ಲೀಷ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಯಾಕೆ ಕೆಲವು ಪದಗಳು ಅರ್ಥ ಆಗೋದಿಲ್ಲ ಇಲ್ಲಿ ನೋಡಿ, ಅದಕ್ಕೆ ನಾವು ಯೂಫೆಮಿಸಮ್ ಅಂತ ಹೇಳ್ತೀವಿ. ಯೂಫೆಮಿಸಮ್. ಓಕೆ, ಸೊ ಕೆಲವು ಪದಗಳ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಆ್ಯಂಡ್ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್ ಫಾರ್ ಫ್ರೀ. ಓಕೆ ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಆ್ಯಂಡ್ ನಿಮಗೆ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದ್ರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ಸಾಮಾನ್ಯವಾಗಿ ನಾವು ಇಂಗ್ಲೀಷ್ ನ್ಯೂಸ್ ಪೇಪರ್ ಅಥವಾ ಇಂಗ್ಲೀಷ್ ನ್ಯೂಸ್ ನೋಡ್ತೀವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಸಾಮಾನ್ಯರಿಗೆ ಕೆಲವು ಪದಗಳು ಗೊತ್ತಾಗಲಿಕ್ಕಿಲ್ಲ. ಓಕೆ, ಸೊ ಸ್ವಲ್ಪ ಹೈ ಲೆವೆಲ್ ಇರುತ್ತೆ, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬೋರ್ಡ್ಸ್ ಇರುತ್ತೆ. ಕನ್ನಡ ನ್ಯೂಸ್ ಪೇಪರಲ್ಲೂ ಸಹ ನೋಡಿದ್ರೂ ಸಹ ನಿಮಗೆ ಗೊತ್ತಾಗ್ಬೋದು. ಒಳ್ಳೊಳ್ಳೆ ಪದಗಳ ಬಳಕೆ ಆಗಿರುತ್ತೆ ಕನ್ನಡ ನ್ಯೂಸ್ ಪೇಪರಲ್ಲಾಗಲಿ ಅಥವಾ ನಮ್ಮ ಪ್ರಾದೇಶಿಕ ನ್ಯೂಸ್ ಪೇಪರ್ಸಲ್ಲಾಗಲಿ, ಅಲ್ವಾ? ಆದರೆ ಇತ್ತೀಚೆಗೆ ಅದೆಲ್ಲ ಹೋಗಿದೆ. ಬಟ್ ಮುಂಚೆ ಎಲ್ಲ ತುಂಬ ಒಳ್ಳೆ ಪದಗಳನ್ನು ಯೂಸ್ ಮಾಡಿ ಸೆಂಟೆನ್ಸ್ ಎಲ್ಲ ಚೆನ್ನಾಗಿರೋದು. ಬಟ್ ಇವಾಗೆಲ್ಲ ಆಡುಭಾಷೆಯಲ್ಲೇ ನ್ಯೂಸ್ ಬರುತ್ತೆ. ನೀವು ನ್ಯೂಸ್ ಚಾನಲ್ಸ್ ನೋಡಿದಾಗಲೂ ಸಹ ಎಲ್ಲ ಆಡುಭಾಷೆಯಲ್ಲಿ ಇರುತ್ತೆ, ವಿಚ್ ಇಸ್ ಗುಡ್ ದೋ. ಬಟ್ ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಓದಿದಾಗ ಅಥವಾ ಇಂಗ್ಲೀಷ್ ಚಾನಲ್ಸಲ್ಲಿ ನೀವು ನ್ಯೂಸನ್ನು ನೋಡಿದಾಗ ಕೆಲವು ಪದಗಳು ನಿಮಗೆ ಅರ್ಥ ಆಗದೇ ಇರ್ಬೋದು. ಈವನ್ ದೋ ಯು ಆರ್ ಎ ಫ್ಲೂಯೆಂಟ್ ಸ್ಪೀಕರ್ ಆಫ್ ಇಂಗ್ಲೀಷ್, ಕೆಲವು ಪದಗಳು ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ವೈ? ಬಿಕಾಸ್ ಆಫ್ ಯೂಫೆಮಿಸಮ್. ಯೂಫೆಮಿಸಮ್ ಅಂದರೆ ಏನು ಗೊತ್ತಾ? ಕೆಲವು ಪದಗಳನ್ನು ಅದು ಆ್ಯಸ್ ಇಟ್ ಈಸ್ ಹೇಳೋದಕ್ಕಿಂತ ಬೇರೆ ರೀತಿಯಲ್ಲಿ ಹೇಳಿದಾಗ ಅದರ ಒಂದು ಡೆನ್ಸಿಟಿ ಕಡಿಮೆ ಆಗುತ್ತೆ, ಅಂದರೆ ಸಾಂದ್ರತೆ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಲಿಟ್ರೇಚರಲ್ಲಿ. ಅಂದರೆ ಈಗ ಡೈರೆಕ್ಟಾಗಿ ಏನಾದರೂ ಹೇಳೋದಕ್ಕಿಂತ ನಾವು ಅದನ್ನು ಸಾಫ್ಟಾಗಿ ಹೇಳಬೇಕಾದ್ರೆ ಅದರ ಒಂದು ತೀವ್ರತೆ ಇದೆಯಲ್ಲ, ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಲಿಟ್ರೇಚರಲ್ಲಿ ಇದನ್ನು ಬಳಸ್ತಾರೆ. ಓಕೆ, ಸೊ ನಾನು ಹೇಳ್ತೀನಿ ನಿಮಗೆ, ಅದು ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಆರ್ಮ್ಡ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆರ್ಮ್ಡ್ ಇಂಟರ್ವೆನ್ಷನ್. ಓಕೆ, ಆರ್ಮ್ಡ್ ಅಂದರೆ ಶಸ್ತ್ರಾಸ್ತ್ರ ಒಳಗೊಂಡಿರುವ ಒಂದು. ಇಂಟರ್ವೆನ್ಷನ್ ಅಂದರೆ ಮಧ್ಯ ನುಗ್ಗುವಿಕೆ ಅಥವಾ ಮಧ್ಯ ಸೇರುವಿಕೆ, ಅಥವಾ ಇಂಟರ್ವೆನ್ಷನ್ ಅಂದರೆ ಒಳಗೊಂಡಿರುವುದು ಅಥವಾ ಸೇರಿಕೊಳ್ಳುವುದು. ಸೊ ಈ ಥರ ಮೀನಿಂಗ್ ಬರುತ್ತೆ ಆರ್ಮ್ಡ್ ಇಂಟರ್ವೆನ್ಷನ್ ಅಂತ ನಾವು ಎರಡನ್ನೂ ಒಟ್ಟಿಗೆ ತಗೊಂಡಾಗ. ಬಟ್ ಇದರ ಅರ್ಥ ಏನು ಗೊತ್ತಾ? ಮಿಲಿಟ್ರಿ ಅಟ್ಯಾಕ್ ಆರ್ ವಾರ್. ಅಂದರೆ ಮಿಲಿಟ್ರಿ ಅಟ್ಯಾಕ್ ಮಾಡೋದು ಅಥವಾ ಯುದ್ಧ, ಇದಕ್ಕೆ ನಾವು ಆರ್ಮ್ಡ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ನ್ಯೂಸಲ್ಲಿ ನಿಮಗೆ ಬಹಳಷ್ಟು ಸಲ ಈ ಪದಗಳ ಬಳಕೆ ಆಗುತ್ತೆ. ಆರ್ಮ್ಡ್ ಇಂಟರ್ವೆನ್ಷನ್. ದೇರ್ ವಾಸ್ ಅನ್ ಆರ್ಮ್ಡ್ ಇಂಟರ್ವೆನ್ಷನ್ ಇನ್ ಯುಕ್ರೇನ್ ಬೈ ದ ರಷ್ಯನ್ಸ್. ಸೊ ಈ ಥರ ಬಂದಾಗ ಆರ್ಮ್ಡ್ ಇಂಟರ್ವೆನ್ಷನ್ ಅಂದ್ರೇನು? ಇಟ್ಸ್ ಎ ವಾರ್, ಇಟ್ ಈಸ್ ಅ ಮಿಲಿಟ್ರಿ ಅಟ್ಯಾಕ್. ಅದನ್ನು ಸಾಫ್ಟಾಗಿ ಹೇಳೋದು ಅಂತ ಅದನ್ನು ಬಳಸ್ಕೊಂಡು ನಾವು ಸಾಫ್ಟಾಗಿ ಅದನ್ನು ಹೇಳ್ತೀವಿ. ಸೊ ವಾರ್ ಅಂತ ಡೈರೆಕ್ಟಾಗಿ ಹೇಳೋದಕ್ಕಿಂತ ಯು ಕ್ಯಾನ್ ಜಸ್ಟ್ ಸೇ ಆರ್ಮ್ಡ್ ಇಂಟರ್ವೆನ್ಷನ್. ಸೊ ಸಬ್ಸ್ಟಿಟ್ಯೂಟ್ ಫಾರ್. ಸೊ ಯೂಫೆಮಿಸಮ್ ಏನು? ಇದು ಈ ಪದಗಳ ಬಳಕೆ ಅಂದರೆ ಸಾಫ್ಟಾಗಿದೆ ಅಂತ ಅನಿಸುತ್ತೆ, ಬಟ್ ಅದರ ಮೀನಿಂಗ್ ಗೊತ್ತಿರೋರಿಗೆ ಅದು ಸಾಫ್ಟಾಗಿಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಮಿಲಿಟರಿ ಅಟ್ಯಾಕ್ ಅಥವಾ ವಾರ್ ಅನ್ನೋದನ್ನು ಆರ್ಮ್ಡ್ ಇಂಟರ್ವೆನ್ಷನ್ ಅಂತ ನ್ಯೂಸ್ ಪೇಪರ್ಸಲ್ಲಿ ಮತ್ತು ಇಂಗ್ಲೀಷ್ ಚಾನಲ್ಸಲ್ಲಿ ಅಥವಾ ಸ್ಪೀಕರ್ಸ್, ಮಾತಾಡೋರು ಸಹ ಹೇಳ್ತಾರೆ. ದೆರ್ ಆರ್ ಲಾಟ್ ಆಫ್ ಪೀಪಲ್ ಹೂ ಯೂಸ್ ದೀಸ್ ವರ್ಡ್ಸ್. ಐ ಹ್ಯಾವ್ ಸೀನ್ ಮೆನಿ. ಓಕೆ, ಸೊ ಇದೇ ಥರ ಇನ್ನೊಂದು ನೋಡಿ. ಫಸ್ಟ್ ಆರ್ಮ್ಡ್ ಇಂಟರ್ವೆನ್ಷನ್ ಆಯಿತಾ ಅಂದರೆ ಏನು? ಯುದ್ಧ ಅಷ್ಟೇ, ಬೇರೆ ಏನಿಲ್ಲ. ಅದು ಬಿಟ್ವೀನ್ ಜಾಬ್ಸ್. ಇಟ್ಸ್ ಅ ಕೈಂಡ್ ಆಫ್ ಇಡಿಯಮ್ಯಾಟಿಕ್ ಫ್ರೇಸ್. ಆ್ಯಂಡ್ ಇದಕ್ಕೆ ಅನ್ಎಂಪ್ಲಾಯ್ಡ್. ಬಿಟ್ವೀನ್ ಜಾಬ್ಸ್ ಅಂದರೆ ಐ ಆಮ್ ಬಿಟ್ವೀನ್ ಜಾಬ್ಸ್ ಅಂದರೆ ನನಗೆ ಕೆಲಸ ಇಲ್ಲ ಈಗ,
ನಾನು ಅನ್ಎಂಪ್ಲಾಯ್ಡ್, ನಿರುದ್ಯೋಗಿ ಅಂತ ಅರ್ಥ, ನಿರುದ್ಯೋಗಿ. ಸೊ ಅದನ್ನು ಬಿಟ್ವೀನ್ ಜಾಬ್ಸ್ ಅಂತ ಹೇಳೋದು. ಸೊ ಇಟ್ಸ್ ಅ ಕೈಂಡ್ ಆಫ್ ಇಡಿಮ್ಯಾಟಿಕ್ ಫ್ರೇಸ್. ಸೊ ಅದನ್ನು ಆ ಥರ ಯಾಕೆ ಹೇಳಬೇಕು ಅಂತ ಹೇಳೋದಾದರೆ, ಅನ್ಎಂಪ್ಲಾಯ್ಡ್ ಅಂತ ಹೇಳೋದು ಒಂಥರ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಿರುದ್ಯೋಗಿ ಅಂತ ಹೇಳೋದು ಬದಲು ಐಮ್ ಬಿಟ್ವೀನ್ ಜಾಬ್ಸ್. ಇಟ್ಸ್ ಅ ಗುಡ್ ಫ್ರೇಸ್ ದೋ ಟು ಯೂಸ್. ಓಕೆ, ಬಿಟ್ವೀನ್ ಜಾಬ್ಸ್ ಅಂದರೆ ನಿರುದ್ಯೋಗಿ. ಇದರ ಮೀನಿಂಗ್ ಏನಾಗುತ್ತೆ ಅಂದರೆ, ಇನ್ನು ಜಾಬ್ಗಳ ಮಧ್ಯದಲ್ಲಿದ್ದೀನಿ, ಹುಡುಕಾಡ್ತಿದ್ದೀನಿ ಅನ್ನೋ ಅರ್ಥ ಕೊಡುತ್ತಿದ್ದು. ಓಕೆ, ಸೊ ಯೂಫಮಿಸಮ್ ಈಸ್ ಅ ವೆರಿ ಗುಡ್ ಕಾನ್ಸೆಪ್ಟ್. ನೀವು ನಿಮ್ಮ ಇಂಗ್ಲೀಷನ್ನು ಹೈ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂದರೆ, ಪ್ರೊಫೆಷ್ನಲ್ ಲೆವೆಲಲ್ಲಿ ಮಾತಾಡಬೇಕು ಅಂದರೆ, ಸಫಿಸ್ಟಿಕೇಟೆಡ್ ಇಂಗ್ಲೀಷ್ ಆರ್ ಅಕಾಡೆಮಿಕ್ ಇಂಗ್ಲೀಷ್, ವಾಟ್ ಎವರ್ ಯು ಕಾಲ್. ಸೊ ಇದರ ನೀವು ಆ ಲೆವೆಲಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಥರ ಪದಗಳ ಅಟ್ಲೀಸ್ಟ್ ಅರ್ಥ ಗೊತ್ತಿರಬೇಕು ಅಥವಾ ಇದನ್ನು ಬಳಸಲೇಬೇಕು. ಓಕೆ, ಯಾ. ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಇನ್ನೊಂದು ನೋಡಿ, ಕ್ಯಾಪಿಟಲ್ ಪನಿಷ್ಮೆಂಟ್. ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಏನು? ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಡೆತ್ ಪೆನಲ್ಟಿ. ಡೆತ್ ಪೆನಲ್ಟಿ ಅಂದರೆ ಏನು? ಡೆತ್ ಪೆನಲ್ಟಿ ಅಂದರೆ ಇನ್ನೇನಿಲ್ಲ, ಮರಣ ದಂಡನೆ. ಮರಣದಂಡನೆ ಅನ್ನೋದನ್ನು ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಡೆತ್ ಪೆನಲ್ಟಿ. ಡೆತ್ ಪೆನಲ್ಟಿ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಬಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೇನು? ಮರಣದಂಡನೆ. ಇದಕ್ಕೆ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತ ಹೇಳೋದು. ಪನಿಷ್ಮೆಂಟ್ ಅಂದರೆ ಏನು? ದಂಡನೆ. ಕ್ಯಾಪಿಟಲ್ ಅಂದರೆ ಮರಣ ಅಲ್ಲ, ಬಟ್ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದಾಗ ಮರಣದಂಡನೆ ಅಂತ ಅರ್ಥ, ಡೆತ್ ಪೆನಲ್ಟಿ. ಓಕೆ, ಎಷ್ಟು ಸಾಫ್ಟ್ ಆಗಿದೆ ಅಂತ ಅನಿಸುತ್ತಲ್ವಾ? ಬಟ್ ಇಟ್ ಈಸ್ ರಿಯಲಿ ಹಾರ್ಶ್, ರೈಟ್? ನೆಕ್ಸ್ಟ್ ನೋಡಿ, ಇದನ್ನು ನೀವು ಹಾಸ್ಪಿಟಲ್ಸಲ್ಲಿ ನೋಡಿರ್ಬೋದು, ಕ್ಯಾಶುವಲ್ಟಿ. ಕ್ಯಾಶುವಲ್ಟಿ ಅಂದರೆ ಏನು? ಪೀಪಲ್ ಕಿಲ್ಡ್ ಆರ್ ಇಂಜೋರ್ಡ್. ಪೀಪಲ್ ಕಿಲ್ಡ್ ಆರ್ ಇಂಜೋರ್ಡ್. ಕ್ಯಾಶುವಲ್ಟಿ ಅಂದರೆ ಸಾಮಾನ್ಯವಾಗಿ ನೀವು ಹಾಸ್ಪಿಟಲಲ್ಲಿ ಕ್ಯಾಶುವಲ್ಟಿ ನೋಡಿರ್ತೀರಲ್ಲ, ಅಲ್ಲಿ ಒಂದು ಸೆಕ್ಷನ್ ಅಂತ ಇರುತ್ತೆ. ಅಂದರೆ ಯಾರಿಗೆ ಗಾಯ ಆಗಿರುತ್ತೆ, ಪೆಟ್ಟಾಗಿರುತ್ತೆ ಅಥವಾ ಮರಣ ಆಗಿರುತ್ತೆ, ಯಾರಾದರೂ ತೀರ್ಕೊಂಡಿದ್ರೆ ಆ ಸೆಕ್ಷನಲ್ಲಿ ಹಾಸ್ಪಿಟ್ಲಲ್ಲಿ ಅದಕ್ಕೆ ಅಂತಲೇ ಒಂದು ಸೆಕ್ಷನ್ ಇದೆ. OPD ಅಂತ ಒಂದು ಸೆಕ್ಷನ್ ಇದೆಯಲ್ಲ, ಅದೇ ಥರ ಕ್ಯಾಶುವಲ್ಟೀಸ್ ಅಂತ ಒಂದು ಸೆಕ್ಷನ್ ಇದೆ. ಟ್ರಾಮಾ ಕೇರ್ ಮತ್ತು ಎಮರ್ಜೆನ್ಸಿ ಅಂತೆಲ್ಲ ಇದೆಯಲ್ಲ, ಅದೇ ಥರ ಕ್ಯಾಶುವಲ್ಟೀಸ್ ಅಂತ ಇದೆ. ಕ್ಯಾಶುವಲ್ಟೀಸ್ ಅಂದರೆ ಏನು ಆ್ಯಕ್ಚುಲಿ? ಕ್ಯಾಶುವಲ್ಟೀಸ್ ಅಂದರೆ ನೋಡಿ, ಪೀಪಲ್ ಕಿಲ್ಡ್ ಆರ್ ಇಂಜೋರ್ಡ್. ಅಂದರೆ ಒಂದು ಯುದ್ಧದಲ್ಲಿ ಅಥವಾ ಒಂದು ಅಟ್ಯಾಕಲ್ಲಿ, ಟೆರರಿಸ್ಟ್ ಅಟ್ಯಾಕಲ್ಲಿ ಒಂದಷ್ಟು ಕ್ಯಾಶುವಲ್ಟೀಸ್ ಆಗುತ್ತೆ ಅಂತ ಕೇಳಿರ್ಬೋದು. ದೇರ್ ವರ್ ಟೂ ಮೆನಿ ಕ್ಯಾಶುವಲ್ಟೀಸ್ ಇನ್ ದ್ಯಾಟ್ ಅಟ್ಯಾಕ್ ಅಂತ ನ್ಯೂಸಲ್ಲಿ ಕೇಳಿರ್ಬೋದು ಅಥವಾ ಓದಿರ್ಬೋದು. ವಿಚ್ ಮೀನ್ಸ್ ಕ್ಯಾಶುವಲ್ ಮೀನಿಂಗ್ ಬೇರೆ, ಕ್ಯಾಶುವಲ್ಟೀಸ್ ಬೇರೆ. ಕ್ಯಾಶುವಲ್ಟೀಸ್ ಅಂದರೆ ಏನು? ಸಾವು ನೋವು ಅಂತ ಹೇಳ್ಬೋದು. ಸಾವು ನೋವು ಅಂದರೆ ಪೀಪಲ್ ಕಿಲ್ಡ್ ಆರ್ ಇಂಜೂರ್ಡ್. ತುಂಬ ಜನ ಸತ್ತು ಹೋಗಿರ್ತಾರೆ ಆ್ಯಂಡ್ ಗಾಯಾಳುಗಳಾಗಿರ್ತಾರೆ. ಒಂದು ಬಾಂಬ್ ಬ್ಲಾಸ್ಟ್ ಆಯಿತು ಅಂತ ಇಟ್ಕೊಳ್ಳಿ, ಅಥವಾ ಸಮಥಿಂಗ್ ಹಿಟ್ ಸಮಥಿಂಗ್ ಏನಾದರೂ ಆಯಿತು ಅಂದಾಗ, ಅನಾಹುತ ಆದಾಗ ಅಲ್ಲಿ ಒಂದಷ್ಟು ಸಾವು ನೋವುಗಳು ಸಂಭವಿಸುತ್ತೆ. ಸೊ ಅದನ್ನು ನಾವು ಕ್ಯಾಶುವಲ್ಟೀಸ್ ಅಂತ ಸಾಫ್ಟಾಗಿ ಹೇಳ್ತಾರೆ ಅದನ್ನು, ರೈಟ್? ಓಕೆ, ನೆಕ್ಸ್ಟ್ ಸೊ ಪೀಪಲ್ ಕಿಲ್ಡ್ ಆರ್ ಇಂಜೂರ್ಡ್ ಅಂತ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ನ್ಯೂಸ್ ಪೇಪರ್ಸ್ ಎಲ್ಲ ಒಂದು ಆ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡುತ್ತಲ್ಲ, ಅದಕ್ಕೋಸ್ಕರ. ಇನ್ನೊಂದು ನೋಡಿ, ಇನ್ನೊಂದು ಕೇಳಿರ್ಬೋದು ನೀವು, ಕೊಲಾಟ್ರಲ್ ಡ್ಯಾಮೇಜ್ ಅಂದರೆ ನಷ್ಟ, ಸಾವು ನೋವು, ಆ ಥರದ್ದು ಡ್ಯಾಮೇಜ್. ಕೊಲಾಟ್ರಲ್ ಅಂದರೆ ಏನು? ಕೊಲಾಟ್ರಲ್ ಡ್ಯಾಮೇಜ್ ಅಂದರೆ ಅನ್ಇಂಟೆನ್ಷನಲ್ ಡೆತ್ಸ್ ಅಂದರೆ ಏನು? ಈಗ ಯುದ್ಧ ನಡೆಯುತ್ತೆ. ಈಗ ಯುಕ್ರೇನಲ್ಲಿ ಯುದ್ಧ ನಡೀತಾ ಇದೆ, ತುಂಬ ಕಡೆ ಯುದ್ಧ ನಡೀತಾ ಇದೆ. ಆ್ಯಂಡ್ ಸಣ್ಣ ಸಣ್ಣ ಯುದ್ಧಗಳು, ಅದರಲ್ಲಿ ಮುಂಚೆ ತುಂಬ ಯುದ್ಧ ನಡೆದೋಗಿತ್ತು. ಇತ್ತೀಚೆಗೆ ಯುದ್ಧ ನಡೀತಾ ಇಲ್ಲ, ರೀಸೆಂಟಾಗಿ ನಡೀತಾ ಇರೋದು ಅಂದರೆ ಯುಕ್ರೇನ್ ಆ್ಯಂಡ್ ರಷ್ಯಾ. ಅಲ್ಲಿ ಏನಾಗುತ್ತೆ ಅಂದರೆ, ಈಗ ನೋಡಿ, ಅನ್ಇಂಟೆನ್ಷನಲ್ ಡೆತ್ಸ್ ಅಲ್ಲಿ ಸಾಮಾನ್ಯ ಜನರು, ಕಾಮನ್ ಸಿಟಿಸನ್ಸ್, ಯುದ್ಧ ನಡೆಯೋದು ಮಿಲಿಟ್ರಿ ವರ್ಸಸ್ ಮಿಲಿಟ್ರಿ ಯುದ್ಧ ನಡೀತಿರೋದು, ಬಟ್ ಸಾಮಾನ್ಯ ಜನರು ಅಲ್ಲಿ ಜೀವ ಕಳ್ಕೊಳ್ತಾ ಇದ್ದಾರೆ. ಓಕೆ, ಸೊ ಏನೂ ಗೊತ್ತಿಲ್ಲದೆ ಇರೋ ಇನ್ನಸೆಂಟ್ ಮುಗ್ಧರು, ಮಕ್ಕಳು ಎಲ್ಲ ಸಾಯ್ತಾ ಇದ್ದಾರೆ. ಅದಕ್ಕೆ ಅರ್ಥ ಇದು ಅನ್ಇಂಟೆನ್ಷನಲ್ ಡೆತ್. ಅಂದರೆ ಮಿಲಿಟ್ರಿ ಅಟ್ಯಾಕ್ ಮಾಡಿ ಮಿಲಿಟ್ರಿ ಅವರೇ ಸತ್ತಾಗ ಅದು ಕೊಲಾಟ್ರಲ್ ಡ್ಯಾಮೇಜ್ ಅಂತ ಹೇಳೋದಿಲ್ಲ. ಸಾಮಾನ್ಯ ಮನುಷ್ಯನ ಮೇಲೆ ಯಾವಾಗ ಅಟ್ಯಾಕ್ ಆಗುತ್ತೆ ವಿನಾಕಾರಣ, ಸಾಮಾನ್ಯ ಮನುಷ್ಯರು ಕಾಮನ್ ಸಿಟಿಸನ್ ಸಾಯ್ತಾರೆ, ಅದಕ್ಕೆ ಅನ್ಇಂಟೆನ್ಷನಲ್ ಡೆತ್ ವಿಚ್ ಇಸ್ ವೆರಿ ಬ್ಯಾಡ್. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಕೊಲಾಟ್ರಲ್ ಡ್ಯಾಮೇಜ್ ಅಂದರೆ ಸಾಮಾನ್ಯ ಮನುಷ್ಯರು ಸಾಯೋದು, ಅದಕ್ಕೂ ಯುದ್ಧಕ್ಕೂ ಸಂಬಂಧನೇ ಇರೋದಿಲ್ಲ.
ಮಿಲ್ಟ್ರಿ ಅವರು ಆ ದೇಶದ ಮಿಲ್ಟ್ರಿಯವರು ಈ ದೇಶದವರು ಮಿಲ್ಟ್ರಿಯವರು ಹೊಡೆದಾಡ್ಕೊತಿರ್ತಾರೆ, ಅವರು ಬಾಂಬರ್ ಹಾಕ್ತಿರ್ತಾರೆ, ಅವರು ಟ್ಯಾಂಕರ್ ಬ್ಲಾಸ್ಟ್ ಮಾಡ್ತಾರೆ. ಬಟ್ ಕಷ್ಟ ನಷ್ಟ ಅನುಭವಿಸೋದು ಯಾರು? ಸಾಮಾನ್ಯ ಜನರು. ಓಕೆ, ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಅನ್ಇಂಟೆನ್ಷನಲ್ ಡೆತ್ಸ್. ಸಾಮಾನ್ಯರ ಸಾವು. ಇನ್ನೊಂದು ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತೀವಿ. ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಈಸ್ ಪುವರ್ ಕಂಟ್ರಿ ಅಂತ. ಓಕೆ, ಅದು ಬಡ ರಾಜ್ಯ, ಬಡ ದೇಶ ಅಂತ ಹೇಳೋದನ್ನು ಡೆವಲಪಿಂಗ್ ಕಂಟ್ರಿ ಅಂತ, ವೆರಿ ಪುವರ್ ಕಂಟ್ರಿ ಅಂತ ಹೇಳೋದಿಲ್ಲ, ಡೆವಲಪಿಂಗ್ ಕಂಟ್ರಿ ಅಂತ ಹೇಳ್ತಾರೆ ಅದನ್ನು. ಓಕೆ, ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ, ಅದರ ಅರ್ಥ ಬಡ ದೇಶ ಅಂತಲೇ, ಅದನ್ನು ಬೇರೆ ಥರ ಹೇಳೋದಷ್ಟೇ. ಓಕೆ, ದಟ್ಸ್ ಕಾಲ್ಡ್ ಯುಫಮಿಸಮ್. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇಲ್ಲಿ ನೋಡಿ ಇನ್ನೊಂದು, ಎಕನಾಮಿಕಲಿ ಅಂಡರ್ ಪ್ರಿವಿಲೇಜ್ಡ್. ಪ್ರಿವಿಲೇಜ್ ಅಂದರೆ ಒಂದು ವಿಶೇಷ ಅಧಿಕಾರ. ಎಕನಾಮಿಕಲಿ ಅಂಡರ್ ಪ್ರಿವಿಲೇಜ್ಡ್, ವಿಶೇಷ ಅಧಿಕಾರವನ್ನು ಆರ್ಥಿಕವಾಗಿ ಕಿತ್ತುಕೊಳ್ಳಲಾಗಿರುವ ಅನ್ನೋ ಮೀನಿಂಗ್ ಬರುತ್ತೆ. ಅಂಡರ್ ಪ್ರಿವಿಲೇಜ್ಡ್ ಅಂದರೆ ವಿಶೇಷ ಅಧಿಕಾರ ಇಲ್ಲದೆ ಇರೋದು. ಹೇಗೆ? ಆರ್ಥಿಕವಾಗಿ. ಇದರ ಅರ್ಥ ಏನು? ಪುವರ್, ಬಡವರು ಅಂತ ಹೇಳೋದನ್ನು ದೇ ಆರ್ ಎಕನಾಮಿಕಲಿ ಅಂಡರ್ ಪ್ರಿವಿಲೇಜ್ಡ್ ಅಂದರೆ ಅವರು ಬಡವರು, ಅವ್ರ ಕೈಲಿ ದುಡ್ಡಿಲ್ಲ, ಅವರು ಬಡವರು ಅಂತ ಹೇಳೋದನ್ನು ದೇ ಆರ್ ಎಕನಾಮಿಕಲಿ ಅಂಡರ್ ಪ್ರಿವಿಲೇಜ್ಡ್ ಅಂತ ಹೇಳಿ. ಇದೆಲ್ಲ ಯಾಕೆ ಬಳಸ್ತಾರೆ? ಸಾಹಿತ್ಯ. ಓಕೆ, ಸಾಹಿತ್ಯದ ಒಂದು ಸೊಗಡು ಇದ್ದೇ ಇರುತ್ತಲ್ವ. ನ್ಯೂಸ್ ಪೇಪರ್ ಅಂದಾಗ, ನ್ಯೂಸ್ ಚಾನಲ್ಸ್ ಅಂದಾಗ, ಓಕೆ, ಪಂಡಿತರು, ಪಾಮರರು ಇವರೆಲ್ಲ ಸಾಹಿತ್ಯಿಕ ಭಾಷೆನ ಬಳಸ್ತಾರೆ. ಬಳಸೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಗೊತ್ತಿರಬೇಕು. ಕನ್ನಡನ ನಮಗೆ ಸಾಹಿತ್ಯವಾಗಿ ಸಾಹಿತ್ಯ ಒಂದು ಒಳ್ಳೆಯ ವಿಷಯ ಅಲ್ವಾ? ಸೊ ಭಾಷೆಯ ಒಂದು ಅಭಿವೃದ್ಧಿಗೆ ಸಾಹಿತ್ಯ ತುಂಬ ಹೆಲ್ಪ್ ಮಾಡುತ್ತಲ್ವ. ಕಥೆ, ಕಾದಂಬರಿ, ಕವನ ಆ್ಯಂಡ್ ಲೇಖನಗಳು. ಓಕೆ, ಸೊ ಸಿನಿಮಾ ಇವೆಲ್ಲ ಸಾಹಿತ್ಯಕ್ಕೆ ಸಪೋರ್ಟ್ ಮಾಡುತ್ತೆ ಅಲ್ವಾ? ಅದೇ ಸಾಹಿತ್ಯ. ಸೊ ಇದು ಯಾಕೆ ಭಾಷೆಯಲ್ಲಿ ಯಾಕಿದೆ ಅಂತ ಹೇಳಿದ್ರೆ, ಅದು ಬೆಳವಣಿಗೆಗೆ ಆ್ಯಂಡ್ ಅದರ ಬಳಕೆ, ಯೂಸೇಜ್, ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಗುಡ್ ಟು ಯೂಸ್ ಸಮ್ ಲಿಟ್ರೇಚರಲ್ಲಿ ಇನ್ವಾಲ್ವ್ ಆಗೋದು, ಕತೆ ಕವನ ಓದೋದಾಗಲಿ ಅಥವಾ ಭಾಷೆನ ಬೇರೆ ರೀತಿ ಬಳಸೋದಾಗಲಿ. ಕನ್ನಡದಲ್ಲೇ ನೋಡಿ, ಭಾಷೆನ ನಾವು ಆಡು ಭಾಷೆಯಲ್ಲಿ ಮಾತಾಡೋದು ಬೇರೆ, ಹಾಗೆ ಒಂದು ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡೋದು ಬೇರೆ, ಅಥವಾ ನಾವು ನಮಗಿಂತ ಕಿರಿಯವ್ರ ಜೊತೆ ಮಾತಾಡೋದು ಸ್ಲ್ಯಾಂಗ್ ಬೇರೆ ಇರುತ್ತೆ, ನಮ್ಮ ಹಿರಿಯರ ಜೊತೆ ಮಾತಾಡೋ ಸ್ಲ್ಯಾಂಗ್ ಬೇರೆ ಇರುತ್ತೆ, ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕಾದ್ರೆ ಬೇರೆ, ನಮ್ಮ ಬಾಸ್ ಹತ್ರ ಮಾತಾಡ್ಬೇಕಾದ್ರೆ ಬೇರೆ, ಆ್ಯಂಡ್ 4 ಜನ ಮಧ್ಯದಲ್ಲಿ ಮಾತಾಡೋ ಭಾಷೆ ಒಂದೇ, ಆದರೆ ಶೈಲಿ ಬೇರೆ ಇರುತ್ತಲ್ವ. ಸೊ ದ್ಯಾಟ್ ಈಸ್ ಇಟ್, ಅಷ್ಟೇ ವಿಷಯ. ಸೊ ನ್ಯೂಸ್ ಪೇಪರಲ್ಲಿ ಬರುವಂಥದ್ದು ವಿಷಯಗಳು ಅದನ್ನು ನೋಡಿ ನೀವು, ಎಲ್ಲ ಆಡು ಭಾಷೆಯಲ್ಲಿ ಏನೂ ಇರೋದಿಲ್ಲ. ಇತ್ತೀಚೆಗೆಲ್ಲ ಆಡು ಭಾಷೆ ಜಾಸ್ತಿ ಆಗಿದೆ, ಬಟ್ ಸ್ಟಿಲ್ ಕೆಲವು ಪದಗಳು ಇರ್ತವೆ ವಿಚ್ ಅದು ಅದರ ಅರ್ಥ ನಮಗೆ ಗೊತ್ತಿರಬೇಕಷ್ಟೇ. ಸೊ ಇದನ್ನೆಲ್ಲ ತಿಳ್ಕೊಂಡು ಏನು ಮಾಡಬೇಕು, ನಾವು ಹೀಗೆ ಮಾತಾಡಬೇಕಾ? ಇಲ್ಲ, ಇದೆಲ್ಲ ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಮಾತಾಡಲೇಬೇಕಂತಿಲ್ಲ, ಬಟ್ ಏನಾದರೂ ಒಂದು ಡಾಕ್ಯುಮೆಂಟ್ ನೀವು ಓದಬೇಕು ಅಂತ ಹೇಳಿದ್ರೆ, ನಿಮಗೆ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿರುತ್ತೆ, ಒಳ್ಳೆ ಒಂದು ಕಂಪ್ನೀಲಿ ಜಾಬ್ ಸಿಕ್ಕಿರುತ್ತೆ. ಸಿಗೋದಕ್ಕಿಂತ ಮುಂಚೆ ಇದನ್ನೆಲ್ಲ ಚೆಕ್ ಮಾಡ್ತಾರೆ, ಇಂಗ್ಲೀಷ್ ಲೆವೆಲ್ ಹೇಗಿದೆ ಅಂತ. ಒಂದು ಡಾಕ್ಯುಮೆಂಟ್ ನೆಟ್ಟಿಗೆ ಓದಲಿಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮೇ ಬಿ ಜಾಬ್ ಸಿಗಲಿಕ್ಕಿಲ್ಲ. ಸೊ ಡಾಕ್ಯುಮೆಂಟಲ್ಲಿ ಈ ಥರ ವಿಷಯಗಳು ಜಾಸ್ತಿ ಇರುತ್ತವೆ. ಲೀಗಲ್ ಡಾಕ್ಯುಮೆಂಟ್ಸಲ್ಲಿ ಜಾಸ್ತಿ ಇರುತ್ತೆ, ಆ್ಯಂಡ್ ಅಫ್ಕೋರ್ಸ್ ಬಿಸ್ನೆಸ್ ಡಾಕ್ಯುಮೆಂಟ್ಸಲ್ಲೂ ತುಂಬಾ ಇರುತ್ತೆ ಈ ಥರ ಪದಗಳು. ಸೊ ಇದನ್ನೆಲ್ಲ ಬಳಸದೇ ಇದ್ದರೂ ಪರವಾಗಿಲ್ಲ, ಇದರ ಮೀನಿಂಗ್ ನಮಗೆ ಗೊತ್ತಿರಬೇಕು. ಓಕೆ, ನೀವು ಡಾಕ್ಯುಮೆಂಟ್ ಮಾಡಬೇಕಾದ್ರೆ, ಬರಿಬೇಕಾದ್ರೆ ಕೋರ್ಸ್ ಈ ಥರದ್ದು ಪದಗಳನ್ನು ಬಳಸಲೇಬೇಕಾಗುತ್ತೆ. ರೈಟ್, ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಇದೇ ಥರದ್ದು ನಾನು ಇನ್ನೂ ನೆಕ್ಸ್ಟ್ ನಿಮಗೆ ಪ್ರೊಫೆಷ್ನಲ್ ಇಂಗ್ಲೀಷನ್ನು ಇನ್ನೂ ಒಳ್ಳೆ ಲೆವೆಲ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಟ್ಸ್ ವೆರಿ ಯೂಸ್ಫುಲ್, ಇಟ್ಸ್ ವೆರಿ ಬೆನಿಫಿಷಿಯಲ್. ನಾವು ಬೇಸಿಕ್ ಲೆವೆಲ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ ನಂತರ ನಾವು ಪ್ರೊಫೆಷ್ನಲ್ ಲೆವೆಲಿಗೆ ಬರಬೇಕು. ಇದನ್ನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು, ಅಡ್ವಾನ್ಸ್ ಲೆವೆಲ್ ವೀಡಿಯೋಸಲ್ಲಿ. ಅಫ್ಕೋರ್ಸ್ ಅದನ್ನು ಫಾಲೋ ಮಾಡಿ. ಇದ್ರ ಗೊತ್ತಿರಲಿ, ಬಟ್ ಗ್ರಾಮರ್, ಬೇಸಿಕ್ ಸ್ಪೀಕಿಂಗ್ ಹೇಗೆ ಅದನ್ನು ಸಹ ತಿಳ್ಕೊಂಡಿರಿ. ರೈಟ್, ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರೂ ಬಿಟ್ಟಿದ್ದೀನಾ? ಇಲ್ಲ, ಐ ಥಿಂಕ್ ಎಸ್. ಆರ್ಮ್ಡ್ ಇಂಟರ್ವೆನ್ಷನ್, ಯುದ್ಧ, ಬಿಟ್ವೀನ್ ಜಾಬ್ಸ್, ನಿರುದ್ಯೋಗಿ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದರೆ ಮರಣದಂಡನೆ, ಕ್ಯಾಶುಯಾಲಿಟೀಸ್ ಅಂದರೆ ಸಾವು ನೋವು, ಆ್ಯಂಡ್ ಕೊಲಾಟ್ರಲ್ ಡ್ಯಾಮೇಜ್ ಅಂದರೆ ಸಾಮಾನ್ಯರ ಸಾವು, ಡೆವಲಪಿಂಗ್ ಕಂಟ್ರಿ ಅಂದರೆ ಪುವರ್ ಕಂಟ್ರಿ, ಬಡ ದೇಶ, ಎಕನಾಮಿಕಲಿ ಅಂಡರ್ ಪ್ರಿವಿಲೇಜ್ ಅಂದರೆ ಬಡತನ ಅಥವಾ ಬಡವರು ಅಂತ ಹೇಳೋದಕ್ಕೆ ಇದನ್ನೆಲ್ಲ ಹೇಳ್ತಾರೆ. ಓಕೆ, ಇಸ್ಂಟ್ ಇಟ್ ಇಂಟ್ರೆಸ್ಟಿಂಗ್? ಐ ಥಿಂಕ್ ಇಟ್ ಈಸ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಸ್ವಾರಸ್ಯಕರವಾಗಿರುವಂತಹ ಇನ್ನೂ ವಿಷಯಗಳನ್ನು ಅಡ್ವಾನ್ಸ್ ಲೆವೆಲಲ್ಲಿ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ watching this video and hope you enjoyed this video. We'll meet you in the next video. Until then, keep watching my videos. Take care. Bye bye.